ಇಷ್ಟೊಂದು ಬಲೂನ್ಸು ಯಾರ್ದ ಬರ್ಡೇನೇ ಇರಬೇಕು. ಸರಿ, ಬರ್ಡೇ ಹಾಳು ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡ್. ಇದು ಚಾಕುವಿಂದ ಚುಚ್ಚಿರೋದು. 9:30. ಹಾಗಿದ್ರೆ ಈಗಷ್ಟೇ ಇವನು ಹಾರ್ಟ್ ಬೀಟ್ ಎಲ್ಲ ನಿಂತೋಗಿದೆ ಅಂತ ಅನ್ಸುತ್ತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಇವನ್ನ ಇಲ್ಲೇ ಕಟ್ಟಾಗಿ ಸಾಯಿಸಿದ್ದಾರೆ ಅಂತ ಅನ್ಸುತ್ತೆ. ನಡಿ, ಇಲ್ಲೇನ್ ನಡೀತು ಅಂತ ಹೋಗಿ ವಿಚಾರಿಸೋಣ. ನೋಡಿ, ಇಲ್ಲೇನ್ ನಡೀತು, ಏನಾಯ್ತು ಅಂತ ಯಾರಾದ್ರೂ ನೋಡಿದಿರಾ? ಏನಾದ್ರೂ ವಿಚಿತ್ರವಾದ ಶಬ್ದ ನಿಮಗೆ ಕೇಳಿಸ್ತಾ? ಈ ಜಾಗದಲ್ಲಿ ಒಬ್ರು ಕೊಲೆ ಆಗಿದೆ, ನೀವ್ಯಾರು ನೋಡಿಲ್ಲ ಅಂತಿದ್ದೀರಲ್ಲ. ಯಾರಿಗೂ ಕಾಣಿಸೋದಿಲ್ವಾ? ಸರ್. ಹಾ, ಹೇಳಿ. ಸರ್, ಅದು ನೀವು ಹೆದರ್ಕೋಬೇಡಿ, ಹೇಳಿ ಏನ್ ನಡೀತು ಅಂತ. ಸರ್, ನಿನ್ನೆ ಆ ಹುಡುಗ ಬಲೂನ್ ಮಾರೋನ್ ಜೊತೆ ಜಗಳ ಆಡ್ತಿದ್ದ. ಹಾಯ್ ಅಂಕಲ್. ಹಲೋ ಅಯ್ಯನ್ ಪುಟ, ಹೇಳು, ನೀವು ಯಾವ ಕಲರ್ ಬಲೂನ್ ಬೇಕು ಅಂತ ಹೇಳು. ಇದು ಓಕೆ, ಇದು ಬೇಕಾ? ತಗೋ. ಇದು ತಗೋ. ಥ್ಯಾಂಕ್ ಯು. ಓಕೆ. ಪರವಾಗಿಲ್ಲ, ನಾನು ನಿನಗೆ ಬೇರೆ ಇನ್ನೊಂದು ಬಲೂನ್ ಕೊಡ್ತೀನಿ. ಓಕೆ, ಪರವಾಗಿಲ್ಲ ಮಗು, ಪರವಾಗಿಲ್ಲ. ನಾನು ಇನ್ನೂ ಒಂದು ಬಲೂನ್ ಕೊಡ್ತೀನಿ ನಿನಗೆ. ತಗೋ. ನೋಡ್ದ ನನ್ನ ಟ್ಯಾಲೆಂಟು? ಒಂದೊಂದು ಬಲೂನು ಹೆಂಗ್ ಹೊಡೆದಾಗ್ದೆ ನೋಡ್ದಾ? ಏ ಪಿಂಟು, ತಲೆ ಕೆಟ್ಟಿದ್ಯಾ? ಏನ್ ಮಾಡ್ತಿದ್ಯಾ? ಮಾಡ್ಬೇಡ ಹೀಗೆ. ಏಯ್, ಏನ ನಂಗೆ ಹೇಳ್ಕೊಡಕ್ ಬರ್ತಾ ಇದೀಯ ನೀನ? ಓ, ಯಾಕೋ ಏನ? ಯಾಕೋ ಹೊಡೆದೆ ಹುಡುಗನ್ಗೆ? ಯಾಕೆ ಬೈತಾ ಇದೆಯಾ? ನಿನಗೇನು? ಅಯ್ಯ ನಿನ್ನ. ಏಯ್ ಏಯ್ ಬಿಡೋ, ಏನ್ ತಲೆ ಕೆಟ್ಟಿದ್ಯಾ ನಿಂಗೆ? ಜನ ನೋಡ್ತಾ ಇದ್ದಾರೆ. ಏಯ್ ಏಯ್ ಬಿಡೋ ಬಿಡೋ, ಎಲ್ಲ ನೋಡ್ತಾ ಇದ್ದಾರೆ. ಬಿಡೋ ಬಿಡೋ ಕೈನ. ಬಿಡಲೇ, ತೆಗಿಯೋ ಕೈನ. ಬಿಡಪ್ಪ, ಯಾರಪ್ಪ ನೀನು? ಏನ್ ಮಾಡ್ತೀನಿ ನೋಡು ನಿನ್ನ. ಒಂದೊಂದು ಬಲೂನ್ ಹೊಡೆದಾಕಿ ನಿನ್ನ ಕತೆನೇ ಮುಗಿಸ್ಲಿಲ್ಲ ಅಂದ್ರೆ ಕೇಳು. ಅರ್ಥ ಆಯ್ತಾ? ಇದೆ ನಿಂಗೆ. ಆಯ್ತಪ್ಪ, ಹೋಗು ಹೋಗು. ಮಾಡ್ತೀನಿ. ಇಟ್ಸ್ ಅ ಕ್ಲಿಯರ್ ಕೇಸ್. ಅವನು ಇವನ್ ಬಲೂನ್ನ ಹೊಡೆದಾಕ್ದ, ಅದಕ್ಕೆ ಅವನು ಇವನ್ ಕತೆ ಮುಗಿಸ್ದ. ಸಿಂಪಲ್. ವಾವ್ ಪರಮ್, ಥ್ಯಾಂಕ್ ಯು ಸೋ ಮಚ್.
ನೀನೀಗ ಕೇಸ್ನ ಸಾಲ್ವ್ ಮಾಡೇ ಬಿಟ್ಟಿದ್ಯಾ ಅಂದ್ಮೇಲೆ ನಾವ್ ಇನ್ವೆಸ್ಟಿಗೇಷನ್ ಕ್ಲೋಸ್ ಮಾಡೇ ಬಿಡೋಣ. ಮ್ಯಾಮ್, ಆ ಬಲೂನ್ ನೋನು ಎಲ್ಲಿ ನಮಗ್ ಸಿಗ್ತಾನೆ ಅಂತ ಹೇಳ್ತೀರಾ? ಈಗ ಅವನು ಪ್ಲೆಸೆಂಟ್ ಪಾರ್ಕ್ನಲ್ಲಿ ಇರ್ತಾನೆ. ಹಾ ಕೊಡ್ತೀನಿ. ಹಾ ನಿನಗೆ ಎಲ್ಲೋನಾ? ಓಕೆ. ಓ ನಿನಗೆ ಬ್ಲೂನಾ? ಓಕೆ ಓಕೆ. ಹಾ ಎಲ್ಲೋ ಕಲರಾ? ಹಾ ರೆಡ್ ಬೇಕು. ಹಾ ರೆಡ್ ಬೇಕಾ? ಕೊಡ್ತೀನಿ. ಅಂಕಲ್ ಕೊಡಿ. ಹಾ ತಗೋ. ಹಾ ಬೇಗ. ಓ ಹಸಿರು ಬೇಕಾ ನಿನಗೆ? ಹಾ ತಗೋ. ಏನಪ್ಪ, ಈ ಏರಿಯಾದಲ್ಲೆಲ್ಲ ಬೆಲೂನ್ ನಿನ್ನೆ ಮಾರದ? ಹೌದು ಸರ್, ಏನಾಯ್ತು? ನೀವು ಯಾರ ಹತ್ರನಾದ್ರೂ ಜಗಳ ಮಾಡಿದ್ರಾ? ಜಗಳನಾ? ಅದು ಏನು ಅಂತ ಹೇಳಿ ಮೇಡಮ್. ನೆನ್ನೆ ನೀನೊಬ್ಬ ಹುಡುಗನ ಜೊತೆ ಜಗಳ ಮಾಡ್ಕೊಂಡಿದ್ಯಲ್ಲ, ಅವನ ಬಾಡಿ ಪಾರ್ಕಲ್ಲಿ ಸಿಕ್ಕಿದೆ. ಪಿಂಟುನ ಯಾಕೆ ಸಾಯಿಸ್ತಾರೆ ಸರ್? ನೋಡು, ನಾಟಕ ಮಾಡೋದೆಲ್ಲ ನಿಲ್ಸು, ಸರಿನಾ? ಒಳ್ಳೆ ಮಾತಲ್ಲಿ ನೀನು ಅವನ್ನ ಯಾಕೆ ಸಾಯಿಸ್ತೆ ಅಂತ ಹೇಳು. ಏನು ಹೇಳ್ತೀರಾ ಸರ್ ನೀವು? ನಾನು ಪಿಂಟುನ ಯಾಕೆ ಹೊಡಿತೀನಿ ಸರ್? ನಾನು ನಾರ್ಮಲ್ ಮನುಷ್ಯ, ನಾನು ಬಲೂನ್ ವ್ಯಾಪಾರ ಮಾಡ್ತಿರ್ತೀನಿ ಅಷ್ಟೇ. ನಿನ್ನೆ ರಾತ್ರಿ 9 ಗಂಟೆಗೆ ಎಲ್ಲಿದ್ರಿ? ನಾನು ಇಲ್ಲೇ ಇದ್ದೆ ಮೇಡಮ್. ನೋಡಿ, ಪಿಂಟುಗೂ ನನಗೂ ನಿನ್ನೆ ಒಂದು ಸಣ್ಣ ಜಗಳ ಆಗಿತ್ತು ನಿಜ, ಆದರೆ ನಾನು ನಿನ್ನೆ ಇಲ್ಲೇ ಇದ್ದೆ. ಸುಳ್ಳು ಹೇಳ್ಬೇಡ. ಒಂದು ನಿಮಿಷ. ಮಾದೇವಣ್ಣ, ಏನಣ್ಣ? ಸ್ವಲ್ಪ ಬಾಣ ಇಲ್ಲಿ ಬಾಯ್ಲಿ ಒಂದು ನಿಮಿಷ. ಇವ್ರನ್ನ ಕೇಳಿ ಸರ್, ಹೇಳ್ತಾರೆ. ಏನಾಯ್ತು ಸರ್? ನಿನ್ನೆ ರಾತ್ರಿ ಇವರು ಈ ಜಾಗದಲ್ಲಿ ಎಷ್ಟೊತ್ತವರೆಗೂ ಇದ್ರು ಅಂತ ಹೇಳಿ. ದಿನ ಇರೋ ಥರನೇ 10 ಗಂಟೆ ತನಕನೂ ಇಲ್ಲೇ ಇದ್ರು ಸರ್. ಮಧ್ಯೆ ಎಲ್ಲಾದ್ರೂ ಹೋಗಿದ್ರಾ? ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳಿ. ಮೇಡಮ್, ನಂಗೆ ಚೆನ್ನಾಗಿ ನೆನಪಿದೆ, ಅವರೆಲ್ಲೂ ಹೋಗೇ ಇಲ್ಲ ಸರ್. ನಾನು ನಿಜ ಹೇಳ್ತಾ ಇದ್ದೀನಿ ಸರ್. ಸರಿ, ನಿನ್ನೆ ರಾತ್ರಿ ನಿಮ್ಮ ಹತ್ರ ಯಾರಾದ್ರೂ ತುಂಬಾ ಬಲೂನ್ಸ್ ತಗೊಂಡಿದ್ರಾ? ಹಾ ಹೌದು, ಒಬ್ರು ತಗೊಂಡೋದ್ರು. ಯಾರು? ಅದು ಆ ಸೊಸೈಟಿನಲ್ಲಿ ರಾಜೇಶ್ ಅಂತ ಇದ್ದಾರೆ, ಅವರು ತುಂಬ ತಗೊಂಡೋದ್ರು ನಿನ್ನೆ. ಬೇರೆ ನನಗೇನು ಗೊತ್ತಿಲ್ಲ ಸರ್. ಸರಿ. ಯಾಕಣ್ಣ, ಏನಾಯ್ತು? ಗೊತ್ತಿಲ್ಲ ಅಣ್ಣ ನನಗೆ. ಮನೇಲಿ ಯಾರು ಇಲ್ಲ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ, 1 ನಿಮಿಷ. ನಿಮ್ ನೇಬರ್ ರಾಜೇಶ್ ಇವಾಗ ಎಲ್ಲಿದ್ದಾರೆ ಅಂತ ನಿಮಗ್ ಗೊತ್ತಾ? ಇವತ್ತಿಗೆ ರಾಜೇಶ್ ಅಣ್ಣನ್ ಮಗಳ ಸತ್ತು 2 ವರ್ಷ ಆಯ್ತು. ಅಂದ್ರೆ ಇವತ್ತಿನ ದಿನ ಪಿಂಟು ಅನ್ನೋ ಒಬ್ಬ ಹುಡುಗ ಹುಚ್ಚುಚ್ಚಾಗಿ ಅವ್ನ್ ಬೈಕ್ ಓಡಿಸ್ಕೊಂಡು ಅವ್ರ ಮಗಳನ್ನ ಆಕ್ಸಿಡೆಂಟ್ ಮಾಡ್ಬಿಟ್ಟ. ಪಾಪ ಅವಳು ಸತ್ತೆ ಹೋದ್ಲು. ರಾಜೇಶ್ ಅವ್ರು ಇವಾಗ ಎಲ್ಲಿ ಸಿಗ್ತಾರೆ ಅಂತ ಹೇಳಕ್ಕಾಗತ್ತಾ? ಬಹುಶಃ ಅವರು ಲೇಕ್ ವ್ಯೂ ಪಾರ್ಕಲ್ಲಿ ಇರ್ತಾರೆ. ಥ್ಯಾಂಕ್ ಯು. ಬಾ, ಇಷ್ಟೊಂದು ಮಳೆ ಬರ್ತಿದೆ, ಇವಾಗಿಲ್ಲ ಯಾರು ಇರಲ್ಲ ಅಂತ ಅನ್ಸುತ್ತೆ. ಸಾಧ್ಯನೇ ಇಲ್ಲ. ಅವರೇ ರಾಜೇಶ್ ಆಗಿರ್ಬೋದು. ಲೆಟ್ಸ್ ಸಿ. ಇಲ್ಲಿ ಕೇಳಿ, ನಿಮ್ಗೆ ಪಿಂಟು ಅನ್ನೋ ಹುಡುಗ ಯಾರಾದ್ರೂ ಗೊತ್ತಾ? ಏನಾಯ್ತು? ತುಂಬ ಚೆನ್ನಾಗಿ ಗೊತ್ತವನು ನನಗೆ. ಅವನಿಂದನೇ ನಾನು ಇಲ್ಲಿ ಒಂಟಿಯಾಗಿ ಕೂತ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ನಾನು ಇಷ್ಟೊತ್ತಿಗೆ ನನ್ನ ಮಕ್ಕಳ ಜೊತೆ ಇರ್ತಾ ಇದ್ದೆ. ಇಂಥವ್ರನ್ನೆಲ್ಲ ಯಾವತ್ತೂ ಜೀವಂತವಾಗಿ ಬಿಡಲೇಬಾರದು. ನೋಡಿ, ನೀವು ಇವಾಗ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ. ಯಾತಕ್ಕಾಗಿ? ಪಿಂಟುನ ಸಾಯಿಸಿರೋದಕ್ಕೆ. ಅವನನ್ನು ಸಾಯಿಸಿದಾರಾ? ನೋಡಿ, ನೀವೇನೇ ಹೇಳೋದಿದ್ರು ಅದನ್ನು ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿ ಅಷ್ಟೇ. ನಾನೇನು ಮಾಡಿಲ್ಲ. ಬನ್ನಿ ಹೋಗೋಣ. ನೋಡಿ, ನಾನೇನು ಮಾಡಿಲ್ಲ. ಪಿಂಟು ಮೇಲೆ ಎಷ್ಟು ದ್ವೇಷ ಇತ್ತು ಅಂತ ಇಲ್ಲಿ ಅವ್ರಿಗೆಲ್ಲರಿಗೂ ಗೊತ್ತು. ನಾನು ದ್ವೇಷ ಮಾಡ್ತಿದ್ದೆ ಅಷ್ಟೇ. ಯಾಕೆಂದ್ರೆ ಅವನ ಬೇಜವಾಬ್ದಾರಿಯಿಂದ ನನ್ನ ಕಂದನ ಪ್ರಾಣ ಹೋಗ್ಬಿಡ್ತು. ಆದ್ರೆ ಅವನಂಗೆ ಮಾಡ್ದ ಅಂತ ನಾನು ಅವನ ಪ್ರಾಣ ತೆಗೆದ್ಬಿಡ್ತೀನ? ನಿನ್ನೆ ನೀವು ಸಾಕಷ್ಟು ಬಲೂನ್ಸ್ನ ಖರೀದಿ ಮಾಡಿದ್ರಾ? ನಮ್ಗೆ ಪಿಂಟು ಶವದ ಮೇಲೆ ಬಲೂನ್ಸ್ಗಳು ಸಿಕ್ಕಿದೆ. ಒಂದು ನಿಮಿಷ, ನಾನು ನಿಮಗೆ ಏನೋ ಒಂದು ತೋರಿಸ್ಬೇಕು. ಇಲ್ಲಿದೆ ನೋಡಿ, ಇದು ನನ್ನ ಮಗಳಿಗೆ ಇಷ್ಟವಾದ ಜಾಗ. ನನ್ನ ಮಗಳಿಗೆ ಬಲೂನ್ ಅಂದ್ರೆ ತುಂಬಾ ಇಷ್ಟ. ಬಲೂನ್ ಗುಚ್ಛ ಹಿಡ್ಕೊಂಡು ಅವಳು
ಗಂಟೆಗಟ್ಟಲೆ ಆಡ್ತಾ ಕೂತಿರ್ತಿದ್ಲು. ಅವಳು ಹೋದ ನಂತರ ನಾನು ಬಲೂನ್ ಗುಚ್ಚಗಳನ್ನ ಹಿಡ್ಕೊಂಡು ಇಲ್ಲಿಗೆ ಅವಾಗ ಬರ್ತಾ ಇರ್ತೀನಿ. ಏಯ್, ನಿನಗೆ ಹೇಳಿದ್ದೆ ತಾನೇ ಇಲ್ಲಿಗೆ ಬರಬೇಡ ಅಂತ. ಹೇಳೋದು ಅರ್ಥ ಆಗಲ್ವಾ ನಿನಗೆ? ಅಲ್ಲಪ್ಪ, ಅದು ನನ್ನ ಏಯ್, ಕೇಳು. ಕಿವಿಲಿ ಹತ್ತಿ ಇಟ್ಕೊಂಡಿದ್ಯಾ ಹೇಗೆ? ಎಷ್ಟು ಸಲ ಹೇಳಿದ್ದೀನಿ ಇಲ್ಲಿಗೆ ಬರಬೇಡ ಅಂತ. ನಡಿ, ಈಗಲೇ ಇಲ್ಲಿಂದ ಹೊರಡು, ನಡಿ. ನಮ್ಮಿಬ್ಬರಿಗೂ ಇಲ್ಲಿ ಸಾಕಷ್ಟು ಜಾಗ ಇದೆ, ನಾವಿಬ್ಬರೂ ಇಲ್ಲೇ ವ್ಯಾಪಾರ ಮಾಡ್ಬೋದು. ಏಯ್, ಜಾಸ್ತಿ ಮಾತಾಡಬೇಡ ನೀನು. ನನಗೆ ಹೇಳ್ಕೊಡಕ್ ಬರ್ತೀಯಾ? ಅಷ್ಟೊಂದು ದೊಡ್ಡ ವ್ಯಕ್ತಿನ ನೀನು? ಸರಿಯಾಗಿ ಒಂದು ಹೊಡೆದ ಅಂದ್ರೆ ನೋಡು. ಯಾಕಪ್ಪ? ಹೊರಡು ಇಲ್ಲಿಂದ ಈಗಲೇ. ಯಾಕೆ ಸುಮ್ಮನೆ ಜಗಳ ಮಾಡ್ತಾ ಇದ್ಯಾ ನನ್ನ ಜೊತೆ? ಆಗ್ಲಿಂದ ಹೇಳ್ತಾನೆ ಇದ್ದೀನಿ ನಾನು. ಎಷ್ಟು ದಿನದಿಂದ ಹೇಳ್ತಾನೆ ಇದ್ದೀನಿ, ಹೋಗೋದೇ ಇಲ್ಲ ಅಂತಾನೆ. ನೋಡು, ಕೊನೆದಾಗ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನೋಡ್ತಿರೋ. ಯಾರಿ ವ್ಯಕ್ತಿ? ಅವನು ಗೋಪಿ ಮೇಡಮ್. ಬಹಳ ವರ್ಷಗಳಿಂದ ಹೀಗೆ ಓಡಾಡ್ಕೊಂಡು ಬಲೂನ್ ಮಾಡ್ತಾನೆ. ಅವನು ನಿಮ್ಮ ಹತ್ರ ಯಾಕೆ ಜಗಳ ಮಾಡ್ತಿದ್ದ? ಮೇಡಮ್, ಅವನಿಗೆ ಅನಿಸ್ತಾ ಇದೆ ನಾನು ಬಂದ್ಮೇಲೆ ಅವನಿಗೆ ವ್ಯಾಪಾರ ಕಡಿಮೆ ಆಗಿದೆ ಅಂತ ಅನ್ಕೊಂಡಿದ್ದಾನೆ. ಅವನಿಗೆ ಎಷ್ಟು ಸಲ ಹೇಳಿದ್ದೀನಿ ನಮ್ಮಿಬ್ರಿಗೂ ಸಾಕಷ್ಟು ಜಾಗ ಇದೆ ಇಲ್ಲಿ ಅಂತ, ನಾವಿಬ್ರು ಸೇರಿ ವ್ಯಾಪಾರ ಮಾಡೋಣ ಅಂತಾನೆ ಹೇಳಿದ್ದೀನಿ. ಬಂದು ತರಲೆ ಮಾಡಿ ಹೋಗ್ತಾನೆ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸಾಯಿಸ್ಬಿಡ್ತೀನಿ ಅಂತಲ್ಲಿ ಎದುರಿಸ್ತಾನೆ, ಧಮಕಿ ಆಗ್ತಾನೆ ಮೇಡಮ್. ಈಗಲೂ ಬಂದ್ಬಿಟ್ಟು ಅದನ್ನೇ ಹೇಳಿ ಹೋಗ್ತಾ ಇದ್ದಾನೆ. ನಾನು ಏನು ಮಾಡಲಿ ಮೇಡಮ್? ಸರಿ, ಇವಾಗ ಎಲ್ಲೋದ ಅವ್ನು ಮಾರೋದಕ್ಕೆ? ಅವನು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಹೂವಿನ ಅಂಗಡಿ ಇದೆ, ಅಲ್ಲಿ ಹೋಗ್ತಿರ್ತಾನೆ. ಏಯ್, ಯಾರೋ ಬಲೂನ್ ಹೊಡೆದಿದ್ದು? ಯಾರು ಹೊಡೆದಿದ್ದು? ಇನ್ಸ್ಪೆಕ್ಟರ್ ಪರಮ್. ಅರೆ ಸರ್, ನೀವ್ ಇನ್ಸ್ಪೆಕ್ಟರ್, ನೀವೇನ್ ಬೇಕಾದ್ರೂ ಹೊಡಿಬೋದು ಬಿಡಿ. ಇವಾಗ ತಮಾಷೆ ಮಾಡಿದ್ ಸಾಕು, ನಿನ್ನ ಹತ್ರ ಮಾತಾಡೋದಿದೆ. ಅರೆ ಸರ್, ನಮ್ದೇನಿದೆ, ನಮ್ದು ನಡೀತಾನೆ ಇರುತ್ತೆ, ನೀವ್ ಕೇಳಿ ಸರ್. ನಿನಗ್ ಪಿಂಟು ಗೊತ್ತಾ? ಪಿಂಟು? ಯಾವ ಪಿಂಟು? ಅದೇ ಪಿಂಟು, ನಿನ್ ಸೈಕಲ್ ಪಂಚರ್ ಮಾಡಿದ್ನಲ್ಲ. ಓ, ಅವನಾ? ಅವನ ಹೆಸರು ಪಿಂಟುನಾ? ಹೌದು ಸರ್, ಆ ಪಿಂಟು ನನಗೆ ಗೊತ್ತು. ಹಿಂದಿನ ವಾರ ಅವನು ಮತ್ತು ಅವನ ಫ್ರೆಂಡ್ ಸನಿ ಇಬ್ರು ಸೇರಿ ನನ್ನ ಸೈಕಲ್ ಪಂಚರ್ ಮಾಡಿಬಿಟ್ಟಿದ್ರು. ಅವನಂತೂ ನಂಬರ್ 1 ತರಲೆ ಹುಡುಗ ಸರ್. ಏನಾದರೂ ತರಲೆ ಮಾಡ್ತಾನೆ ಇರ್ತಾನೆ ಯಾವಾಗಲೂ. ನನ್ನನ್ನು ಕೇಳಿದ್ರೆ ಒಂದಲ್ಲ ಒಂದಿನ ಸರಿಯಾಗಿ ಮಾಡ್ತಾನೆ. ಆಲ್ರೆಡಿ ಮಾಡಾಗಿದೆ. ಅಂದ್ರೆ ನಿನ್ನೆ ರಾತ್ರಿ 9:30 ಯಾರೋ ಅವನ್ನ ಕೊಲೆ ಮಾಡಿದ್ದಾರೆ ಮತ್ತು ಅವನ ಬಾಡಿ ಪಾರ್ಕಲ್ಲಿ ಸಿಕ್ಕಿದೆ. ಇವಾಗ ನಿನ್ನ ನಾಟಕನೆಲ್ಲ ನಿಲ್ಲಿಸಿ ಏನ್ ಮಾಡ್ದೆ ಅಂತ ಸರಿಯಾಗಿ ಹೇಳು. 9:30 ಆ ಟೈಮಲ್ಲಿ ನಾನು ಮೀನಾ ಥಿಯೇಟರ್ಗೆ ಹೋಗಿದ್ದೆ ಸಿನಿಮಾ ನೋಡೋಕ್ಕೆ. ರಾತ್ರಿ 9 ಗಂಟೆ ಶೋ. ಒಬ್ನೇ ಇರ್ಲಿಲ್ಲ, ಇವಳು ಜೊತೆಗಿದ್ಲು. ಸುಮ್ಮನೆ ನಿಂತಿದ್ಯಲ್ಲ, ಹೇಳು. ಸರ್, ನಾವು ಫಿಲಂ ನೋಡಕ್ ಹೋಗಿದ್ವಿ. ರಾತ್ರಿ 9 ಗಂಟೆ ಶೋ ಇತ್ತು. ಮತ್ತೆ ಹಿಂದೆಗಡೆ ಸೀಟಲ್ಲಿ ನಾನು ಮತ್ತೆ ಇವರು. ಹೇಯ್, ತಲೆ ಕೆಟ್ಟಿದೆ ನಿನ್ಗೆ? ಇಡೀ ಫಿಲ್ಮ್ ತೋರಿಸ್ತೀಯ ಹೇಗೆ? ಸರ್, ಇವಾಗ ನಿನ್ನ ಮಾತನ್ನ ಒಪ್ಕೋತೀನಿ. ಒಂದ್ ವೇಳೆ ನಾನು ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ನೀನೇನಾದ್ರೂ ನನ್ನ ಹತ್ರ ಸುಳ್ಳು ಹೇಳಿದ್ಯಾ ಅಂತ ಗೊತ್ತಾಯ್ತೋ, ನೀನ್ ಹೂವಿನ ಅಂಗಡಿ, ನೀನ್ ಬಲೂನ್ ಅಂಗಡಿ ಎರಡನ್ನು ಜೈಲಲ್ಲಿ ಇಟ್ಕೋಬೇಕಾಗತ್ತೆ. ಅರ್ಥ ಆಯ್ತಾ? ಗೊತ್ತಾಯ್ತು ಸರ್. ನಡಿ. ಹೇ, ಹಲೋ ಅಯ್ಯನ್ ಪುಟ, ಯಾಕೆ ಲೇಟ್ ಇವತ್ತು? ಹೇಳು, ಯಾವ ಕಲರ್ ಬಲೂನ್ ಬೇಕು ನಿನಗೆ? ಇದು ಅಲ್ಲ. ಹೇಳು, ಬೇಗ ಹೇಳು. ಲೋ ಅಯ್ಯನ್, ಎಷ್ಟೊತ್ತು ಮಾಡ್ತಿದ್ಯೋ? ಬೇಗ ಬಾ. ಆ ರೆಡ್ ಡಾಟ್ ಇದೆಯಲ್ಲ ಅದು. ಓಹ್, ಇದಾ? ಓಕೆ. ಡಾಟೆಡ್ ಬಲೂನ್. ಥ್ಯಾಂಕ್ ಯು ಅಂಕಲ್. ಇವತ್ತು ದುಡ್ಡು ತಗೊಳ್ಳೋದಿಲ್ಲ ಪುಟ, ದಿನ ದುಡ್ಡು ಕೊಡ್ತಾ ಇರ್ಚ ನೀನು. ಆದ್ರೆ ಇವತ್ತು ನಿನಗೆ ಫ್ರೀ ತಗೋ. ಥ್ಯಾಂಕ್ ಯು.
ವಾವ್ ಅಣ್ಣ ನನ್ ಬಲೂನ್ ಕೊಡಲ್ಲ ನಿನಗೆ. ನಂಗೆ ತುಂಬಾ ತೊಂದರೆ ಕೊಡ್ತೀಯಲ್ಲ? ಕೊಡಲ್ಲ ಅನ್ನಲ್ಲ. ಮಮ್ಮಿ ನನ್ ಬಲೂನ್ ಹೊಡೆದಾಕ್ದ. ಸನಿ ಹೇಳ್ದೆ ತಾನೇ ತೊಂದ್ರೆ ಕೊಡ್ಬೇಡ ಅಂತ. ಇವಾಗ ಬಲೂನ್ ಬೇಕೇ ಬೇಕು. ಅಯಾನ್ ಬಲೂನ್ ಕೊಡಿಸ್ತೀನಿ ಅಂತ ಹೇಳ್ದೆ ಅಲ್ವಾ? ಆದ್ರೆ ವಾಪಸ್ ಬರೋವಾಗ ನಡೀರಿ, ಬೇಗ ಲೇಟ್ ಆಗ್ತಾ ಇದೆ. ಆ, ಮಮ್ಮಿ ಸನಿ ತಮ್ಮನ್ನ ಸರಿಯಾಗಿ ನೋಡ್. ಹಾ ಸರಿ. ನಾವು ಪಾರ್ಟಿಗೆ ಹೋಗಿ ಬರ್ತೀವಿ. ಬರೋದ್ ಲೇಟ್ Okay. ಆಗುತ್ತೆ. ಹುಷಾರಾಗಿರು. ಲೇಟ್ ಆಗಿದೆ. ನಡಿ ನಡಿ, ಬೇಗ ನಡಿ ಹೋಗೋಣ. ಮೂವಿ ಹಾ ಸರಿ, ನಡಿ ನಡಿ. ಬಾಲ್ ಚೆನ್ನಾಗಿದೆ. ಬ್ಯಾಟ್ಸ್ಮನ್ ಅದನ್ನ ಡ್ರೈವ್ ಮಾಡಿದ್ದಾರೆ. ಎಸ್, ಕ್ಯಾಚ್. ಅಣ್ಣ ನಂಗ್ ನಿದ್ದೆ ಬರ್ತಿದೆ. ಹೋಗು, ಒಳಗಡೆ ಹೋಗಿ ಮಲ್ಕೋ. ಈ ಬಲೂನ್ ಎಲ್ಲಿಂದ ಬಂದ್ವು? ಅಣ್ಣ ಅಣ್ಣ ಬೇಗ ಬಾ ಅಣ್ಣ. ಏನೋ? ಅಣ್ಣ ಇಲ್ಲಿ ಬಾ ಬೇಗ. ಏ ಹೋಗಿ ಸುಮ್ಮನೆ ಮಲ್ಕೋ. ಬಾ ಅಣ್ಣ ಪ್ಲೀಸ್. ಏ ಏನಾಯ್ತು? ಅಣ್ಣ ನಂಗೆ ತುಂಬಾ ಭಯ ಆಗ್ತಿದೆ. ಅಪ್ಪನ್ ರೂಮ್ಗೆ ಹೋಗ. ಏ ನೀನು ಇಲ್ಲೇ ಇರೋ, ನಾನು ನೋಡ್ಕೊಂಡ್ ಬರ್ತೀನಿ. ಬೇಡ ಅಣ್ಣ. ಇಲ್ಲೇ ನಿಂತ್ಕೋ. ಸನ್ನಿ ಅಣ್ಣ, ಸನ್ನಿ ಅಣ್ಣ, ಸನ್ನಿ ಅಣ್ಣ, ಅಣ್ಣ ಬಾಗಲ್ ತೆಗಿ, ತೆಗಿ, ಬಾಗಲ್ ತೆಗಿ. ಸನ್ನಿ ಅಣ್ಣ, 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 ಅಣ್ಣ. ಗೋಪಿ ಇವನ್ ಬಗ್ಗೆನೇ ಹೇಳ್ತಿದ್ದ ಅಲ್ವಾ ಸನ್ನಿ? ಇವನು ಪಿಂಟು ಜೊತೆ ಸೇರ್ಕೊಂಡು ಅವಂದೇ ಸೈಕಲ್ ಪಂಚರ್ ಮಾಡಿದ್ನಲ್ಲ? ಹಿಂದಿನ ವಾರ ಅವನು ಮತ್ತು ಅವನ ಫ್ರೆಂಡ್ ಸನಿ ಇಬ್ರು ಸೇರಿ ನನ್ನ ಸೈಕಲ್ ಪಂಚರ್ ಮಾಡಿಬಿಟ್ಟಿದ್ರು. ರೈಟ್? ಎಸ್ ಸರ್, ನನಗಾಗ್ಲೇ ಅನ್ನಿಸ್ತು ಇದ್ರಲ್ಲಿ ಅವನ್ ಕೈವಾಡ ಇದೆ ಅಂತ. ಸರ್, ನಾವ್ ಯಾಕಿನ್ನು ಕಾಯ್ತಿದೀವಿ? ನಾವ್ ಬೇಗ ಹೋಗಿ ಅವನ್ನ ಅರೆಸ್ಟ್ ಮಾಡ್ಬೇಕು. ಈಗಲೇ ಬೇಡ, ಈಗಲೇ ಬೇಡ. ಕಮಾನ್. ಮಗನೇ ಸನ್ನಿ, ನಿಮ್ ಮಗನ ಜೊತೆ ನಾನು ಸ್ವಲ್ಪ ಮಾತಾಡ್ಬೇಕು. ಅಯಾನ್, ಅಂಕಲ್ ಏನೋ ಹೇಳ್ತಿದ್ದಾರೆ ಕೇಳು. ನೀನೇನು ಹೆದರ್ಕೋಬೇಡ ಮಗು, ನಾನಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ.
ನೀನು ಚೆನ್ನಾಗಿ ಯೋಚನೆ ಮಾಡಿ ಹೇಳು. ನೀನು ನಿನ್ನ ಕಣ್ಣಾರೆ ಏನು ನೋಡಿದೆ? ಯಾರನ್ನಾದರೂ ಮನೆಯೊಳಗೆ ಬರೋದು ನೋಡ್ದ ಇಲ್ವಾ? ಸರಿ, ಒಂದು ವಿಷಯ ಹೇಳು. ಏನಾದರೂ ಕೇಳಿಸ್ತಾ ನಿನಗೆ? ಏನಾದರೂ ಶಬ್ದ ಕೇಳಿಸ್ತಾ ನಿನಗೆ? ಶೂ ಸೌಂಡ್ ಬರ್ತಿತ್ತು ಆ ರೂಮಿಂದ. ಸೌಂಡ್ ಬರೋಂಥ ಶೂನ? ನೀವು ನನಗೊಂದು ವಿಷಯ ಹೇಳ್ತೀರಾ? ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ನಿಮ್ಮ ಮಗನ ಜೊತೆ ಯಾರಾದರೂ ಜಗಳ ಗಲಾಟೆ ಮಾಡಿದ್ರಾ? ಈ ಥರದ ಘಟನೆಗಳು ಏನಾದರೂ ಆಯ್ತಾ? ನಿಮಗೆ ಗೋಪಿ ಅಂತ ಯಾರಾದರೂ ಗೊತ್ತಿದ್ಯಾ? ಇಲ್ಲ ಸರ್. ರಘು ಖಂಡಿತ ಅವನೇ ಕೆಲಸ ಮಾಡಿರ್ತಾನೆ. ಈ ರಘು ಯಾರು? ಇಲ್ಲೇ ಪಕ್ಕದಲ್ಲೇ ಇರ್ತಾನೆ. ಯಾವಾಗ ನೋಡಿದ್ರು ಎಲ್ರ ಹತ್ರ ಕಿತ್ತಾಡ್ತಾ ಇರ್ತಾನೆ. ಕೆಲವು ದಿನಗಳ ಹಿಂದೆ ಸನ್ನಿ ಹಾಗೂ ಅವನ್ ಫ್ರೆಂಡ್ಸ್ ಜೊತೆ ಜಗಳ ಆಡ್ತಿದ್ದ. ಈ ವಯಸ್ಸಲ್ಲೇ ಪಾಕೆಟ್ ನಲ್ಲಿ ಚಾಕು ಇಟ್ಕೊಂಡು ಓಡಾಡ್ತಾನೆ ಅವನು. ಚಾಕು? ಸರ್, 2 ಕೊಲೆ ಆಗಿರೋದು ಚಾಕುಯಿಂದಾನೆ. ಪರಂ, ನೀವೊಂದು ಕೆಲಸ ಮಾಡು, ರಘುನ್ ಭೇಟಿ ಆಗೋಗು. ಮತ್ತೆ ಆಬಾ, ನೀನು ಹೋಗಿ ಗೋಪಿನ್ ಕರ್ಕೊಂಬ. ಈ ಕೊಲೆ ಇವರಿಬ್ರಲ್ಲಿ ಯಾರೋ ಒಬ್ರು ಮಾಡಿದ್ದಾರೆ. ಹೋಗಿ. ಎಸ್ ಸರ್. ಒಂದು ನಿಮಿಷ ನೋಡು ಮಗು, ನನ್ನ ಹತ್ರ ಮೊದಲಿನಿಂದ ಎಲ್ಲ ಹೇಳು. ಸರಿಯಾಗಿ ನೋಡಿದನ್ನ ಇದನ್ನೇ ನೋಡ್ತಾ ಇರೋ, ಫೋಕಸ್ಡ್ ಆಗಿ. ಇನ್ನೊಬ್ರ ಕಣ್ಣಲ್ಲೇ ಬೆರಳಾಡ್ಸಿದ್ರೆ ನಿನ್ಗೆ ತುಂಬ ಖುಷಿ ಸಿಗುತ್ತಲ್ಲ. ಇವತ್ತು ನಿನ್ನ ಕಣ್ಣಲ್ಲಿ ಬೆರಳಾಡ್ಸಿ ಖುಷಿ ಕೊಡ್ತೀನಿ ನಿನಗೆ. ಇವಾಗ ನನ್ನ ಕಣ್ಣನ್ನು ನೋಡು. ಉತ್ತರ ಕೊಡು. ನಿನ್ನೆ ರಾತ್ರಿ ಎಲ್ಲಿದ್ದೆ? ಮನೆ. ಇಡೀ ರಾತ್ರಿ ಮನೇಲೇ ಇದೆಯಾ? ಇಲ್ಲ. ಮತ್ತೆ? ನಾನು ಸುಮ್ಮನೆ ಮನೆಯಿಂದ ಆಚೆ ಹೋದೆ. ಹಾಗೆ ದಾರಿಲಿ ಹೋಗ್ತಾ ಹೋಗ್ತಾ ಒಂದು ಹಳೆ ಬಿಲ್ಡಿಂಗ್ವರೆಗೂ ಹೋದೆ. ಯಾವ ಹಳೆ ಬಿಲ್ಡಿಂಗ್? ಆ ಬಿಲ್ಡಿಂಗು ಗೌರ್ಮೆಂಟ್ ಸ್ಕೂಲ್ದು. ಅಲ್ಲಿಗೆ ಯಾಕೆ ಹೋಗಿದ್ದೆ? ಅಲ್ಲಿ ಯಾರೂ ಇರೋದಿಲ್ಲ. ಅಲ್ಲಿ ಸಿಗರೆಟ್ ಸೇದಿದ್ರೆ ನೋಡೋಕೆ ಯಾರೂ ಇರಲ್ಲ ಅಂತ. ನೀನು ಆ ಬಿಲ್ಡಿಂಗಿಂದ ಆಚೆ ಬಂದಾಗ ಆ ಜಾಗದಲ್ಲಿ ವಿಚಿತ್ರವಾಗಿ ನಡೆದಿದ್ದನ್ನು ಏನಾದರೂ ನೋಡಿದ್ಯಾ? ಹಾಂ. ಏನು? ಯಾರೋ ಒಬ್ಬ ಅವನೆಲ್ಲ ಹೋಗ್ತಾ ಇದ್ದ. ಅವನ ಶೂವಿಂದ ಏನೋ ಒಂಥರ ಸೌಂಡ್ ಬರ್ತಾ ಇತ್ತು. ಅವನ ಶೂವು ಮಿಂಚ್ತಾ ಇತ್ತು. ಅವನ ಕೈಯಲ್ಲಿ ತುಂಬ ಬಲೂನ್ಸ್ ಇತ್ತು. ಅವನ ಮುಖ ನೋಡಿದ್ಯಾ? ಇಲ್ಲ. ಅವನು ತುಂಬ ದೂರ ಇದ್ದ. ನನಗವನ ಫೇಸ್ ನೋಡೋಕ್ಕಾಗಲಿಲ್ಲ. ಏನಾದರೂ ಹೇಳಿದ್ನ ಇವನು? ಎಸ್ ಸರ್, ಈಸ್ ಅಬ್ಸಲ್ಯೂಟ್ಲಿ ಕ್ಲೀನ್. ಐ ನೋ ಇಟ್. ನನಗೆ ಗೊತ್ತಿತ್ತು ಈ ವ್ಯಕ್ತಿ ಅಬ್ಸಲ್ಯೂಟ್ಲಿ ಕ್ಲೀನ್ ಅಂತ. ಇದೆಲ್ಲ ಗೊತ್ತಿತ್ತಾ ನಿಮಗೆ? ಬಟ್ ಹೇಗೆ? ನೀನಾ ಥಿಯೇಟ್ರಲ್ಲಿ 9 ಗಂಟೆ ಶೋ ಇತ್ತಲ್ಲ, ಅದು ಕ್ಯಾನ್ಸಲ್ ಆಗಿತ್ತು. ಅಂದರೆ ಗೋಪಿ ಮತ್ತೆ ಆ ಹೂವ ಮಾರೋ ಹೆಂಗ್ಸು ಇಬ್ರು ಸೇರ್ಕೊಂಡು ಸುಳ್ಳು ಹೇಳಿದ್ರು. ಅಂದ್ರೆ ಗೋಪಿ ಇಲ್ಲಿ ಕೇಳಿ, ಬಲೂನ್ ಮಾರೋ ಗೋಪಿ ಮನೆ ಯಾವುದು ಅಂತ ಹೇಳ್ತೀರಾ? ಅದೇ ಮನೆ. ಥ್ಯಾಂಕ್ ಯು. ವೆಲ್ಕಮ್. ಗೋಪಿ, ಗೋಪಿ, ಗೋಪಿ,
ಅವನೊಬ್ಬನ ಮೇಲೆ ಡೌಟ್ ಇತ್ತು, ಅವನು ಸತ್ತೋದ. ಯಾರೇ ಮರ್ಡರ್ಸ್ ಮಾಡ್ತಿದಾರೋ ಯಾಕೆ ಮಾಡ್ತಿದ್ದಾರೆ? ಏನ್ ಕಾರಣ ಇರ್ಬೋದು? ರೀಸನ್ ಏನೇ ಆಗಿರ್ಬೋದು. 1 ಪಾಯಿಂಟ್ ಏನಂದ್ರೆ ಅಬ್ಬಾ, ನಡೆದಿರೋ ಈ 3 ಮರ್ಡರ್ ಚಾಕುಯಿಂದ ಆಗಿರೋದು. ಅಲ್ದೇ 3 ಬಾಡಿಗಳಿಗೆ ಬಲೂನ್ ಕಟ್ಟಿದ್ದಾರೆ. ಮತ್ ಹಾಗೆ ಅವ್ನು ಯಾವ್ದಾದ್ರೂ ಶಬ್ದ ಬರೋ ಅಂತ ಚಪ್ಪಲಿನ ಹಾಕೋತಿದ್ದ. ಜೊತೆಗೆ ಬಲೂನ್ಸ್. ಪರಂ ಎಲ್ಲ ಮರ್ಡರ್ಸ್ ಅಲ್ಲೂ ಕಾಮನ್ ಫ್ಯಾಕ್ಟರ್ ಅಂದ್ರೆ ಬಲೂನ್ಸ್. ಅಲ್ದೇ ಸತ್ತವ್ರೆಲ್ರೂ ಬಲೂನ್ಸ್ ನ ಒಡೆದಾಕ್ದವ್ರೆ. ಅದಕ್ಕೆ ಬಹುಶಃ ಕೊಲೆಗಾರ ಯಾರ್ ಬೇಕು ಅಂತ ಬಲೂನ್ ಹೊಡೆದಾಕ್ತಿದಾರೋ ಅವ್ರನ್ನೇ ಕೊಲೆ ಮಾಡ್ತಿರ್ಬೋದು. ಯು ಆರ್ ನಾಟ್ ಜೋಕಿಂಗ್, ರೈಟ್? ಐ ಆಮ್ ವೆರಿ ಸೀರಿಯಸ್ ಪರಂ. ಅಬ್ಬಾ, ಈ ಆಂಗಲ್ ನಾನು ಯೋಚಿಸ್ಲೇ ಇಲ್ಲ. ಒಂದ್ ವೇಳೆ ನೀನ್ ಹೇಳೋದು ಸತ್ಯನೇ ಆಗಿದ್ರೆ ಕೇವಲ ಒಂದ್ ಬಲೂನ್ನ ಹೊಡೆದಾಕಿದಕ್ಕೆ ಅಂತವ್ರನ್ನ ಹುಡ್ಕೊಂಡು ಹೋಗಿ ಸಾಯಿಸುವಂತವ್ರು ಯಾರು ಇರ್ತಾರೆ ಹೇಳು? ಬಹುಶಃ ತುಂಬಾ ಶ್ರಮ ಪಟ್ಟು ಬಲೂನ್ಗಳಿಗೆ ಗಾಳಿ ತುಂಬಾ ವ್ಯಕ್ತಿ ಇರ್ಬೋದು. ನೆನ್ನೆ ರಾತ್ರಿ ಇನ್ನೂ 2 ಕೊಲೆ ಆಗಿದೆ. ಅದ್ ಗೊತ್ತಾಯ್ತಾ ನಿಮ್ಗೆ? ಹೌದು, ನನಗೂ ತುಂಬಾ ಬೇಜಾರಾಯ್ತು. ಸರ್, ಬಲೂನ್ ಊದಿ ಮಾರೋದು ನಮ್ಮ ಕೆಲಸ ಸರ್. ಬಲೂನ್ಗಳಿಂದ ಮಕ್ಕಳಿಗೆ ತುಂಬ ಸಂತೋಷ ಸಿಗುತ್ತೆ. ಆದರೆ ಯಾರಾದರೂ ಬಲೂನ್ನ ಹೊಡೆದಾಕಿದ್ರೆ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಮಕ್ಕಳಿಗೆ ಏನಾದರೂ ಕಷ್ಟ ಆಯಿತು ಅಂದರೆ ಸರ್, ನಮಗೂ ಕಷ್ಟ ಆಗುತ್ತೆ ಅಲ್ವಾ? ಚೆನ್ನಾಗಿರೋದಿಲ್ಲ ಸರ್. ಇದಕ್ಕೆ ನೀವು ಬೆಲೆನ ಕಟ್ಟಲೇಬೇಕಾಗುತ್ತೆ ಸರ್. ಒಳ್ಳೆ ಉದ್ದೇಶ ನಿಮ್ದು. ನನ್ನ ಕಡೆಯಿಂದ ನಿಮಗೆ ಇದನ್ನು ಕೊಡ್ತಾ ಇದ್ದೀನಿ, ತಗೊಳ್ಳಿ. ಲೆಟ್ಸ್ ಗೋ. ಸರ್, ನೀವು ಆ ಬಲೂನ್ನ ಹೊಡಿಬಾರ್ದಾಗಿತ್ತು ಸರ್. ಯಾಕೆ? ಈಗ ನೀವು ಸಾಯ್ಬೇಕಾಗುತ್ತೆ. ಹೆದರಿಸ್ತಾ ಇದೆಯಾ? ಅಯ್ಯೋ ಇಲ್ಲ ಸರ್, ನಾನು ಏನು ಹೇಳಕ್ ಬಂದೆ ಅಂದರೆ, ಯಾರ್ಯಾರು ಬಲೂನ್ ನೋಡ್ದಾಕಿದ್ರು ಅವರೆಲ್ಲ ಸಾಯ್ತಾ ಇದ್ದಾರೆ. ನೋಡಿ, ನಿನ್ನೆ 3 ಜನ ಬಲೂನ್ ನೋಡ್ದಾಕರು, 3 ಜನನೂ ಸತ್ತು ಹೋದ್ರು. ಆದರೆ ಇವತ್ತು ನೀವು ಅದೇ ತಪ್ಪು ಮಾಡಿದ್ರಿ, ಅದಕ್ಕೆ ಹೇಳಿದೆ ಸರ್. ಓ, ಹೆದರ್ಕೊಂಡೆ ನಾನು. ಎಂತ ಲಾಜಿಕ್ ನಿಂದಿದ್ದು. ದುಡ್ಡು ಇನ್ನು ಉಳಿದಿದೆಯಲ್ಲ, ಲೆಟ್ಸ್ ಗೋ. ಸೊ ಏನ್ ತಿಂತೀಯ? ಏನು ಬೇಡ, ನಥಿಂಗ್. ನೀನ್ ಮೊದಲನೇ ಸಲ ಮನೆಗೆ ಬಂದಿದ್ಯಾ, ಏನು ತಿನ್ನಲ್ವಾ ನೀನು? ಹಾಗಂತೂ ಬಿಡೋದೇ ಇಲ್ಲ, ಏನಾದ್ರೂ ತಿನ್ಲೇಬೇಕು ನೀನು, ಪ್ಲೀಸ್. ಸರಿ, ಏನಾದ್ರೂ ಓಕೆ, ಎನಿಥಿಂಗ್. ಹಾಗೆ ಬಾ ದಾರಿಗೆ. ಕಿಚನ್ ಅಲ್ಲಿದೆ. ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಅದನ್ನ ನನಗೂ ಸೇರ್ಸ್ ಮಾಡ್ಬಿಡು. ಓಹ್, ಓಕೆ 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 ಓಕೆ. ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ಕೂತ್ಕೋ. ಅಯ್ಯ, ಕೂತ್ಕೊಳ್ಳಮ್ಮ. ಅಲ್ಲ, ಒಂದು ಮಾತು ಕೇಳ್ತೀನಿ. ನೀನು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಹೇಳು? ಒಂದು ವೇಳೆ ನಾನು ಬಲೂನ್ ಹೊಡೆದಾಕಿದ್ದಕ್ಕೆ ನಾನು ಸತ್ತೋಗ್ತೀನಿ ಅಂತ ಏನಾದರೂ ಬೇಜಾರಾಗ್ತಾ ಇದೆಯಾ ನಿನಗೆ? ಸರಿ, ನಾನು ಏನು ಹೇಳೋಕೆ ಬಂದೆ ಅಂದರೆ, ಇದು ನನ್ನ ಕೊನೆ ದಿನ, ನನಗೇನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಡ್ಬೇಕು ಅಂತ ಏನಾದರೂ ಆಸೆ ಇದೆಯಾ? ಅದಕ್ಕೆ ನಾನು ಗಡಿಗೆ ಮಾಡಿಕೊಟ್ಟು ನನಗೆ ಖುಷಿ ಪಡಿಸೋಣ ಅಂತಾನ? ಯು ನೋ ವಾಟ್, ಐ ಆಮ್ ಲೀವಿಂಗ್. ಏಯ್ ಏಯ್ ವೇಟ್ ವೇಟ್ ವೇಟ್, ನಾನು ತಮಾಷೆ ಮಾಡಿದ್ದಷ್ಟೇ. ಇಲ್ಲೇ ಇರು, ನಾನು ಟಾರ್ಚ್ ತಗೊಂಬರ್ತೀನಿ. ಓಕೆ, ನಾನು ಬಾಗಿಲು ತೆಗಿತೀನಿ, ಸ್ವಲ್ಪ ಬೆಳಕು ಬರುತ್ತೆ. ಕ್ಯಾಂಡಲ್ ಇಟ್ನಪ್ಪ. ಅಯ್ಯೋ, ಏನೇನೋ ಬೀಳ್ತಾ ಇದೆ. ಒಂದ್ ವೇಳೆ ಲೇಟ್ ಇರ್ಬೋದಾ? ಎಲ್ಲಿದ್ಯಪ್ಪ? ಇಲ್ಲಿದೆ, ಸಿಕ್ತು. ಏಯ್, ಯಾರದು?
ಯಾರದು? ಏಯ್, ಯಾರದು? ಯಾರದು ಅಂತ ಹೇಳಿದ್ರೆ ಸರಿ. ಪರಂ, ಪರಂ, ಏನ್ ನಡೀತಿದೆ? ಬಾಗಲ್ ತಗಿ. ಏಯ್, ಪರಂ, ಏನಾಯ್ತು? ಬನ್ನಿ ಸರ್. ಅಯ್ಯಯ್ಯೋ, ನೋಡಿ, ನಾನು ಹೇಳಿದೆ ತಾನೆ ಬಲೂನ್ ಹೊಡಿಬೇಡಿ ಅಂತ. ಗಾಯ ಹಾಗೆ ಬಿಡ್ತಾ? ಏನು ಮಾಡೋದು? ಸದ್ಯ ನಿಮ್ಮ ಜೀವ ಅಂತೂ ಉಳಿತಲ್ಲ. ಹಾಂ, ಜೀವ ಉಳೀತು. ನಿಮಗೆ ಧನ್ಯವಾದ ಹೇಳಲೇಬೇಕು, ನೀವು ನನಗೆ ಎಚ್ಚರಿಕೆ ಕೊಟ್ಟಿದ್ದಕ್ಕೆ. ಸರಿ, ಇವಾಗ ನಾನು ನಿಮ್ಮನ್ನೇನು ಕೇಳಬೇಕು ಅಂದರೆ, ಈ 3 ಜನದ ಕೊಲೆ ಏನಾಗಿದೆಯೋ ಅವ್ರ 3 ಜನ ಬಲೂನ್ ಇಲ್ಲೇ ಹೊಡೆದಾಕಿದ್ದು. ಕೊಡಲ್ಲ ಅನ್ನಲ್ಲ. ಕೊಡು. ನಿನ್ನೆ ನಾನು ಬಲೂನ್ನ ಇಲ್ಲೇ ಹೊಡೆದಾಕಿದ್ದು. ಆ 3 ಜನನ ಕೊಲೆ ಮಾಡಿದವನು ಖಂಡಿತ ಇಲ್ಲೇ ಎಲ್ಲೋ ಇರ್ತಾನೆ. ಗೊತ್ತಿಲ್ಲ ಸರ್, ನನಗೆ ಅಷ್ಟೊಂದು ಬುದ್ಧಿ ಇದ್ದಿದ್ರೆ ಬಲೂನ್ ಯಾಕೆ ಮಾಡ್ತೀನಿ ಹೇಳಿ? ಪರಂ, ಹಾಂ, ಸೆಕ್ಯೂರಿಟಿ ಗಾರ್ಡ್ ಕಾಣಿಸ್ತಿಲ್ಲ. ಹಾಂ, ನಾನೀಗ ಪರಂ, ವಾಚ್ಮ್ಯಾನ್, ಏ ನಿಂತ್ಕೋ. ಹೆಂಗೆ ನನ್ನ ಗುರಿ? ನಂತರ ಪೊಲೀಸ್ ನನಗೆ ಟಾರ್ಚ್ ಹಾಕಿ ಹುಡುಕಿದ್ರೆ ಎಲ್ಲೂ ಸಿಗೋದಿಲ್ಲ. ಇಲ್ಲ ಸರ್, ಅಷ್ಟೆಲ್ಲ ಏಟೇನೂ ಆಗಿಲ್ಲ ಬಿಡಿ ಸರ್. ಸರಿ ಸರ್, ಐ ವಿಲ್ ಸಿ ಯು ಆಫ್ಟರ್ 2 days. ಗುಡ್ ನೈಟ್ ಸರ್. ಸರಿ, ಓಕೆ ಪರಂ, 2 ದಿನ ರಜಾ. ಗುಡ್ ನೈಟ್. ನನಗೆ ಗೊತ್ತು ನೀನಿಲ್ಲೇ ಇದೆಯಾ ಅಂತ. ಮರ್ಯಾದಾಗ ಹೊರಗೆ ಬಾ. ನಿನ್ನ ತಪ್ಪನ್ನೆಲ್ಲ ಒಪ್ಕೊಂಡು ಒಳ್ಳೆ ಮಾತಲ್ಲಿ ಬಂದು ಸರೆಂಡರ್ ಆಗ್ಬಿಡಷ್ಟೇ.
ಪರಂ 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 ಯಾ ಪರಂ ನಿನ್ಗೇನೂ ಆಗಿಲ್ಲ ತಾನೆ? ಎದ್ದೇಳು ಎದ್ದೇಳು, ಹೇಳು ಹೇಳು ಹೇಳು. ರೆಡಿಯಾಗಿರು ರೆಡಿಯಾಗಿರು. ಶೌರ್ಯ, ಯಾಕೋ ಮಾಡ್ದೆ ಹೀಗೆ? ಏನು ಅನ್ಕೊಂಡಿದ್ಯಾ ನೀನು? ಏನು ಅನ್ಕೊಂಡಿದ್ಯಾ? ತಪ್ಪಿಸ್ಕೋಬೋದು ಅಂತನ? ಬಲು ನೋಡ್ದಕ್ಕಂತ ಪ್ರತಿಯೊಬ್ಬರನ್ನ ಯಾಕೋ ಸಾಯಿಸ್ತಾ ಇದೆಯಾ ನೀನು? ಪ್ರಾಣ ತೆಗಿತೀಯ ಅವ್ರದ್ದು. ಹೌದು, ಪ್ರಾಣ ತೆಗೆದ್ಬಿಡ್ತೀನಿ, ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ. ಯಾರ್ಯಾರು ಸಣ್ಣ ಸಣ್ಣ ಮಕ್ಕಳಿಗೆ ತೊಂದರೆ ಕೊಡ್ತಾರೋ ಅವ್ರ ಪ್ರಾಣನೇ ತೆಗೆದುಬಿಡ್ತೀನಿ. ಇಂಥ ಜನಗಳಿಂದನೇ ನನ್ನ ಪಿಂಕಿನ ನಾನು ಕಳ್ಕೊಂಡೆ. ಏನ್ ಮಾಡಿದ್ಲು ಅವಳು? ಅವಳು ಎಷ್ಟು ಸಂತೋಷವಾಗಿದ್ಲು ಅಂದ್ರೆ ಅವಳ ಕೈಗೆ ನಾನು ಬಲೂನ್ನ ಕೊಟ್ಟಾಗ ವಾವ್, ತುಂಬಾ ಚೆನ್ನಾಗಿದೆ. ಯಾರು ಕೊಡ್ಸಿದ್ ಬಲೂನು? ನಮ್ಮಪ್ಪ ನನಗೆ ಕೊಟ್ಟಿದ್ದು. ನಮ್ಮಪ್ಪ ನಂಗೆ ಏನು ಕೊಡ್ಸೋದೇ ಇಲ್ಲ. ಮತ್ತೆ ನಮ್ಮಪ್ಪ ತುಂಬಾನೇ ಸ್ಟ್ರಿಕ್ಟು. ನಮ್ಮಪ್ಪ ನನ್ಗೆ ಎಲ್ಲಾನು ಕೊಡಿಸ್ತಾರೆ. ಐ ಲವ್ ಮೈ ಪಪ್ಪ. ತುಂಬಾ ಸಂತೋಷವಾಗಿದ್ಲು. ಅವಳ ಕ್ಲಾಸ್ ಹುಡುಗಿ ಒಬ್ಳು ಅವಳ ಕೈಲಿದ್ದ ಬಲೂನ್ನ ಕಿತ್ಕೊಂಡ್ಬಿಟ್ಲು. ಪಿಂಕಿ ಅವಳು ಹಿಂದೆ ಹಿಂದೆ ಓಡಿದ್ಲು. ನನ್ ಬಲೂನ್ ನನಗೆ ಕೊಟ್ಬಿಡು, ನನ್ ಬಲೂನ್. ನಾನು ಹಿಂದೆ ಹಿಂದೆ ಕೂಗಿದೆ, ಪಿಂಕಿ ನಿಧಾನ, ಪಿಂಕಿ ಹುಷಾರು. ನನ್ ಬಲೂನ್. ಪಿಂಕಿ ನೋಡ್ಕೊಂಡು, ಪಿಂಕಿ ಪಿಂಕಿ ನಾನು ಅವತ್ತೇ ನಿರ್ಧಾರ ಮಾಡಿದೆ, ಇನ್ನು ಮುಂದೆ ನಾನು ಚಿಕ್ಕ ಚಿಕ್ಕ ಮಕ್ಕಳ ಖುಷಿಗಾಗಿ ನನಗನ್ನಿಸ್ತು ಅವ್ರಿಗೋಸ್ಕರ ಬಲೂನ್ ಮಾರೋಣ ಅಂತ. ಆದರೆ ಕೆಲವು ಜನಗಳಿಗೆ ಮಕ್ಕಳು ಸಂತೋಷವಾಗಿದ್ರೆ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಮಕ್ಕಳನ್ನ ಅಳಿಸೋದಕ್ಕೆ ಬಲೂನ್ನ ಹೊಡೆದಾಕ್ತಾರೆ. ಅವಾಗ ನಾನು ಯೋಚನೆ ಮಾಡಿದೆ, ಯಾರೆಲ್ಲ ಮಕ್ಕಳು ಬಲೂನ್ ಹೊಡೆದಾಕ್ತಾರೆ, ಅವ್ರ ಸಂತೋಷನ ಹಾಳು ಮಾಡ್ತಾರೆ, ಅವ್ರನ್ನ ಸಾಯಿಸೋಣ ಅಂತ.
ನಿನ್ಗೇನು ಹುಚ್ಚ? ಈ ಹುಚ್ಚುತನದಿಂದ ಎಷ್ಟು ಪ್ರಾಣ ತೆಗೆದಿದ್ಯಾ ನೀನು? ಹುಚ್ಚ ನಾನಲ್ಲ, ಹುಚ್ಚ ನೀನು. ನಾನು ಕೇವಲ ಯಾರು ಹೊಡೆದೆ ಅಂದ್ರೆ ಮಕ್ಳಿಗೆ ತೊಂದರೆ ಕೊಟ್ರಲ್ಲ ಅವರಿಗೆ. ನೀನು ಒಬ್ಬ ಅಮಾಯಕನ ಪ್ರಾಣ ತೆಗೆದಿದ್ಯಾ. ಮಹಾದೇವಪ್ಪನ ಕೊಂದಿದ್ದು ನೀನು ಕಣೋ. ಅಮಾಯಕರು ಪ್ರಾಣ ತೆಗೆಯುವಂತ ಹುಚ್ಚು ಬುದ್ಧಿ ನಿನ್ಗಷ್ಟೇ ಇರೋದು, ನನ್ಗಲ್ಲ. ನೋಡಲ್ಲಿ, ಬದವಣ್ಣ, ನಿನ್ ಮೇಲೆ ನಮ್ಮೆಲ್ರಿಗೂ ಮೊದಲಿಂದಾನೆ ಡೌಟ್ ಇದ್ದೇ ಇತ್ತು. ಅದಕ್ಕೆ ಥರ ಪ್ಲಾನ್ ಮಾಡಿದ್ವಿ ನಾವು. ನಡೆ. ಈಗ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವನ್ ಸಿಕ್ಕಾಕೊಂಡ್ಮೇಲೆ ಇನ್ಯಾರ್ದು ಕೊಲೆ ಆಗಲ್ಲ. ಬದನೆಕಾಯಿ ಹೇಗೆ ಒಬ್ಬನ ಕೊಲೆ ಮಾಡಕ್ ಸಾಧ್ಯ? ಹೌದು, ಬದ್ನೇಕಾಯಿ. ಅದು ತುಂಬಾ ದೊಡ್ಡ ಬದ್ನೇಕಾಯಿ. ನೀನ್ ನನ್ನ ಫ್ರೆಂಡ್ ಆಗ್ತೀಯಾ? ಹಾ, ಪ್ರಶ್ನೆ ಏನಂದ್ರೆ ಸರ್, ಅದು ವೆಜಿಟೇಬಲ್ ಕಾಸ್ಟ್ಯೂಮ್ ಹಾಕೊಂಡು ಜನರನ್ನ ಮರ್ಡರ್ ಯಾಕೆ ಮಾಡ್ತಿದ್ದಾನೆ? ಇನ್ನೊಂದು ಕೊಲೆನಾ?